ಚಾನೆಲ್ಗೆ ಸ್ವಾಗತ. ನಾನು ರುಕ್ಮಿಣಿ ನಾಗ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಜನವರಿ ಮುಗಿದು 2 ತಿಂಗಳಾದ್ಮೇಲೆ ಹೊಸ ವರ್ಷದ ಶುಭಾಶಯ ಯಾಕೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ? ಎಸ್, ಹಿಂದೂಗಳ ಪಾಲಿನ ಹೊಸ ವರ್ಷವನ್ನ ಸೂಚಿಸುವ ಹಬ್ಬವೇ ಯುಗಾದಿ ಹಬ್ಬ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಹೊಸ ಹರುಷಕ್ಕೆ ಹೊಸ ವರುಷಕ್ಕೆ ಹೊಸತು ತರುತ್ತಿದೆ ಅನ್ನೋ ಹಾಗೆ ಹೊಸ ಚಿಗುರನ್ನ ತರುತ್ತಾ ನವ ಹರುಷದೊಂದಿಗೆ ಈ ವರ್ಷದ ಯುಗಾದಿ ಹಬ್ಬವೂ ಕೂಡ ಬಂದಿದೆ. ಯುಗಾದಿ ಎಂಬ ಪದವು ಯುಗ ಎಂದರೆ ಅವಧಿ, ಆದಿ ಎಂದರೆ ಪ್ರಾರಂಭ, ಯುಗದ ಆರಂಭವನ್ನ ಸೂಚಿಸುವ ಹಬ್ಬವೇ ಯುಗಾದಿ ಹಬ್ಬ. ಹಾಗಾದ್ರೆ ಈ ಯುಗಾದಿ ಹಬ್ಬವನ್ನ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಯುಗಾದಿ ಆರಂಭಕ್ಕೂ ಕೆಲ ದಿನಗಳ ಮುನ್ನವೇ ಜನರು ಮನೆಯನ್ನ ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ. ಹಬ್ಬಕ್ಕೂ ಮುನ್ನವೇ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಹಬ್ಬದ ದಿನದಂದು ಮನೆಯ ಮಹಾಲಕ್ಷ್ಮಿಯು ಮನೆ ಮುಂದೆ ಸಗಣಿ ಹಾಕಿ ಅಂಗಳ ಬಳಿದು ರಂಗೋಲಿ ಬಿಡಿಸಿ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟುತ್ತಾರೆ. ಯುಗಾದಿ ಹಬ್ಬ ಅಂದಾಕ್ಷಣ ಮೊದಲಿಗೆ ನೆನಪಿಗೆ ಬರುವುದು ಎಣ್ಣೆ ಸ್ನಾನ. ಇದನ್ನ ಒಂದು ಸಂಪ್ರದಾಯ ಎಂದರೂ ತಪ್ಪಾಗಲಾರದು. ಇದನ್ನ ಅಭ್ಯಂಜನ ಸ್ನಾನವೆಂದು ಕರೆಯುತ್ತಾರೆ. ಯುಗಾದಿ ಹಬ್ಬ ಆರಂಭವಾಗುವುದೇ ಈ ಅಭ್ಯಂಜನ ಸ್ನಾನದಿಂದ. ಈ ದಿನ ಅಭ್ಯಂಜನ ಸ್ನಾನ ಮಾಡುವುದರಿಂದ ದೇಹ ಮತ್ತು ಆತ್ಮ ಶುದ್ಧೀಕರಣಗೊಳ್ಳುತ್ತದೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ಬೇವು ಬೆಲ್ಲವನ್ನ ಸವಿಯುತ್ತಾರೆ. ಜೀವನದಲ್ಲಿ ಕಹಿ ಸಿಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬರ್ಥದಲ್ಲಿ ಬೇವು ಬೆಲ್ಲವನ್ನ ತಿನ್ನಲಾಗ್ತದೆ. ದೇಗುಲಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುತ್ತಾರೆ. ಹಬ್ಬದ ಪ್ರಮುಖ ಅಂಶವೆಂದರೆ ಯುಗಾದಿಯ ಪಚಡಿಯನ್ನ ತಯಾರಿಸುವುದಾಗಿದೆ. ಇದನ್ನ 6 ವಿಭಿನ್ನ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ. ಬೇವಿನ ಹೂವುಗಳು, ಬೆಲ್ಲ, ಹುಣಸೆಹಣ್ಣು, ಹಸಿ ಮಾವು, ಉಪ್ಪು ಮತ್ತು ಹಸಿರು ಮೆಣಸಿನಕಾಯಿಯನ್ನ ಇದರಲ್ಲಿ ಸೇರಿದೆ. ಯುಗಾದಿ ಪಚಡಿಯಲ್ಲಿ ಬಳಸಲಾಗುವ ಈ 6 ಪದಾರ್ಥಗಳು ವಿಭಿನ್ನ ಭಾವನೆಯನ್ನ ಪ್ರತಿನಿಧಿಸುತ್ತದೆ. ಇದರಲ್ಲಿ ಬಳಸುವ ಬೇವಿನ ಹೂವು ಕಹಿಯನ್ನ, ಬೆಲ್ಲ ಸಿಹಿಯನ್ನ, ಹುಣಸೆಹಣ್ಣು ಹುಳಿಯನ್ನ, ಉಪ್ಪು ಕಟುವಾದ ಭಾವವನ್ನ ಮತ್ತು ಮೆಣಸಿನಕಾಯಿ ಖಾರವನ್ನ ಸಂಕೇತಿಸುತ್ತದೆ. ಪಚಡಿಗೆ ಉಪಯೋಗಿಸುವ ಪ್ರತಿಯೊಂದು ಪದಾರ್ಥವೂ ಕೂಡ ನಮ್ಮ ಜೀವನದಲ್ಲಿನ ಭಾವನೆಗಳಾಗಿವೆ. ನಂತರ ಒಬ್ಬಟ್ಟು ಸೇರಿದಂತೆ ಹಬ್ಬದ ಊಟ ತಯಾರಿಸಿ ಸವಿಯುತ್ತಾರೆ. ಹಾಗೆ ಆ ದಿನದಂದು ಪಂಚಾಂಗ ಶ್ರವಣ ಮಾಡಬೇಕು. ಇದರಿಂದ ಮನೆಯಲ್ಲಿ ಸಕಲ ಐಶ್ವರ್ಯಗಳು ಉಂಟಾಗ್ತದೆ ಎಂದು ಪಂಡಿತರು ಹೇಳ್ತಾರೆ. 2025ನೇ ವರ್ಷದ ಯುಗಾದಿ ಹಬ್ಬವನ್ನ ಮಾರ್ಚ್ 30ರಂದು ಭಾನುವಾರ ಆಚರಿಸಲಾಗುತ್ತದೆ. ಪಾಡ್ಯಮಿ ತಿಥಿ ಮಾರ್ಚ್ 29ರಂದು ಸಂಜೆ 4:27 ಗಂಟೆಗೆ ಪ್ರಾರಂಭವಾಗಿ ಮಾರ್ಚ್ 30ರಂದು ಮಧ್ಯಾಹ್ನ 12:49 ಗಂಟೆಗೆ ಮುಕ್ತಾಯವಾಗುತ್ತದೆ. ಸೂರ್ಯೋದಯಕ್ಕೆ ಇರುವ ತಿಥಿಯೇ ಲೆಕ್ಕ ಆದ್ದರಿಂದ ಮಾರ್ಚ್ 30ರಂದು ಯುಗಾದಿ ಹಬ್ಬವನ್ನ ನಿಶ್ಚಯಿಸಲಾಗಿದೆ. ಯುಗಾದಿ ಹಬ್ಬದ ಮಾರನೇ ದಿನ ಚಂದ್ರನ ದರ್ಶನ ಪಡೆದು ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವ ವಾಡಿಕೆ ಕೂಡ ಇದೆ. ಈ ರೀತಿಯಾಗಿ ಚಂದ್ರನ ದರ್ಶನ ಪಡೆಯುವುದಕ್ಕೆ ಒಂದು ಕಥೆ ಕೂಡ ಇದೆ. ಒಮ್ಮೆ ಗಣಪತಿಯು ಎಲಿಯ ಮೇಲೆ ಸವಾರಿ ಮಾಡುತ್ತಾ ಹೋಗುತ್ತಿರುವಾಗ ದುಪ್ಪನೆ ನೆಲಕ್ಕುರುಳಿ ಬೀಳುತ್ತಾನೆ. ಇದನ್ನ ನೋಡಿದ ಚಂದ್ರನು ಗಹಗಹಿಸಿ ನಗ್ತಾನೆ. ಇದರಿಂದ ಕೋಪಗೊಂಡ ಗಣಪತಿಯು ನನ್ನನ್ನ ನೋಡಿ ನಗುತ್ತಿರುವ ನಿನ್ನನ್ನ ಗಣೇಶ ಚತುರ್ಥಿ ಎಂದು ಯಾರು ನೋಡಬಾರದು, ಅಕಸ್ಮಾತ್ ಏನಾದ್ರು ನೋಡಿದ್ರೆ ಅವರಿಗೆ ಸುಳ್ಳು ಆಪಾದನೆ ಬರಲಿ ಅಂತ ಹೇಳಿ ಶಾಪ ನೀಡ್ತಾನೆ. ಹಾಗಾಗಿ ಚೌತಿ ಎಂದು ಯಾರು ಕೂಡ ಚಂದ್ರನನ್ನ ನೋಡುವುದಿಲ್ಲ. ಅಕಸ್ಮಾತ್ ಚಂದ್ರನನ್ನ ನೋಡಿದ್ರೆ ಬೈಕೊಂಡು ಓಡಾಡಿರ್ತಾರೆ. ಇದನ್ನ ನೋಡಿದ ಚಂದ್ರನಿಗೆ ಬೇಸರವಾಗುತ್ತೆ. ಅನಂತರ ಗಣಪತಿ ಹತ್ತಿರ ಹೋಗಿ ಕ್ಷಮೆ ಯಾಚಿಸ್ತಾರೆ. ನಂತರ ಗಣಪತಿಯು ಯಾರು ಚೌತಿ ಎಂದು ಚಂದ್ರನನ್ನ ನೋಡಿರ್ತಾರೋ ಅವರು ಬಿದಿಗೆ ಎಂದು ಅದೇ ಚಂದ್ರನ ದರ್ಶನ ಪಡೆಯುವುದರಿಂದ ಅವರ ಕಳಂಕವು ದೂರವಾಗ್ತದೆ ಅಂತ ಹೇಳಿ ಫಲ ನೀಡ್ತಾನೆ. ಹಾಗಾಗಿ ಯುಗಾದಿ ಹಬ್ಬದ ಮಾರನೇ ದಿನ ಚಂದ್ರನ ದರ್ಶನ ಪಡೆಯುವುದಕ್ಕೆ ಜನರೆಲ್ಲರೂ ಕಾತರರಾಗಿರ್ತಾರೆ. ನೀವು ಕೂಡ ಈ ಯುಗಾದಿ ಹಬ್ಬದಂದು ಚಂದ್ರನ ದರ್ಶನ ಪಡೆಯುವುದನ್ನ ಮಿಸ್ ಮಾಡಲೇಬೇಡಿ ಅಂತ ಹೇಳ್ತಾ ಹೊಸ ಬಟ್ಟೆಯನ್ನ ಧರಿಸಿ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.